ಕೋಲಾರಿಗೆ ನಾವು ಅವ್ರ ಮನೆಗೆ ಹೋಗಿ ಹೋಗ್ತಾರೆ ಅವ್ರ ತಾಯಿಯವರು ತಿಂಡಿ ಕಳಿಸ್ತಾ ಇರಲಿಲ್ಲ. ಅದೇ ರೀತಿ ಶ್ರೀಧರನ ಮನೆಗೆ ಬಂದರೆ ಶ್ರೀಧರ ಬಾರಪ್ಪ ಅಂತ ನಮ್ಮ ತಾಯಿಯವರು ಅವರು ತಿಂಡಿ ಕಳಿಸ್ತಾ ಇರ್ತಾರೆ. ಅಷ್ಟೊಂದು ಒಡನಾಟ ಎಲ್ಲರಿಗೂ ಒಂದು ಹೇಳ್ಬೋದು. ಕರುಣಾಮಯಿ, ಸ್ನೇಹಜೀವಿ, ನಿರುಪದ್ರವಿ, ನಿಷ್ಕಲ್ಮಶ ವ್ಯಕ್ತಿತ್ವ, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಗಳನ್ನು ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಇರ್ತಾರೆ ನಮ್ಮ ಶ್ರೀಧರ. ಯಾಕೆ ಏಕಪಕ್ಷದಲ್ಲಿ ಶ್ರೀಧರ ಅಂತ ಹೇಳ್ತಾನೆ ಅಂತಂದರೆ ಅಷ್ಟೊಂದು ಆತ್ಮೀಯರಾಗಿ ಸಾಯ ಕ್ಷಣದಲ್ಲಿ ಶ್ರೀಧರ ಎದ್ದೇಳೋ ಹೇಳ್ಕೊಳ್ತಾರೆ. ಯಾವ ಯಾವುದೂ ಆಗಲಿಲ್ಲ. ನಾನು ಸಮಾಜದಲ್ಲಿ ನೂರಾರು ಹೆಣ್ಣುಗಳನ್ನ ಸಂಸ್ಕಾರ ಮಾಡಿದ್ದೆ. ಇವನು ನಮ್ಮ ತಂದೆ ತಾಯಿ ಸದ್ದ ಕೂಡ ನನಗೆ ಕಣ್ಣಲ್ಲಿ ನೀರು ತಿರುಗುತ್ತೆ ಹೊರತು ಪಿಕ್ಚರ್ ಸರ್ಟಿಫಿಕೇಟ್ಸ್ ಹತ್ತಿರಲಿಲ್ಲ. ಇವನು ಸದ್ದಾಗ ಮಾತ್ರ ಆ ಪಿಕ್ಚರ್ಗೆ ತಡೆಯಲಾಗಲಿಲ್ಲ ನನ್ನ ಕೈಯಲ್ಲಿ. ಅಷ್ಟೊಂದು ಒಡನಾಟ, ಅಷ್ಟೊಂದು ಸ್ನೇಹಜೀವಿ. ಒಂದಿನ ನಮ್ಮ ಮಿಸಸ್ ಅವರು ಮೈಸೂರು ಬೆಂಬಲ ಸೊಸೈಟಿಯಲ್ಲಿ ಎಲೆಕ್ಷನ್ ನಿಂತಿದ್ರು. ಎಲೆಕ್ಷನ್ ನಿಂತಾಗ ಅವ್ರು ಸೋಲ್ತಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ನಮ್ಮ ಸ್ನೇಹಿತರು ಯಾರನ್ನು ಹೇಳಿರಲಿಲ್ಲ, ಈ ಥರ ಎಲೆಕ್ಷನ್ ಹೋಗ್ತಾ ಇದ್ದೀನಿ ಅಂತ. ಶ್ರೀಧರನ್ ಗೊತ್ತಿತ್ತು, ಯಾರಿಗೂ ಹೇಳಿಲ್ಲ. ಅಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸಾಯಂಕಾಲ ಎಲ್ಲ ಎಲೆಕ್ಷನ್ ಮುಗಿದು ತಕ್ಷಣ ಶ್ರೀಧರ ಪ್ರತ್ಯಕ್ಷ ಏನಪ್ಪ ಇದೆ ಅಂತಂದರೆ, ನನಗೆ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀನಿ, ಭಸ್ಮ ಇಟ್ಟು ಪ್ರಸಾದ ಅಂತ ನನಗೆ ನಮ್ಮ ಮಿಸಸ್ಗೆ ಕೊಟ್ಟ. ಅಂದರೆ ನಂಜನಗೂಡು ನಿರ್ಣಯ ಆಶೀರ್ವಾದ ನಮ್ಮ ಮಿಸಸ್ಸು ನಾವು ಮೈಸೂರು ಎಲೆಕ್ಷನ್ ಗೆದ್ದು. ಅಂದರೆ ಅಷ್ಟೊಂದು ಒಡನಾಟ. ಇದು ಈ ಥರ ಇನ್ಸಿಡೆಂಟ್ ಸಾಕಷ್ಟು ಹೇಳ್ಬೋದು. ಒಬ್ಬರು ಕೂಡ ಅವ್ನು ಗದ್ದಲದಿಲ್ಲ, ಜ್ವರ ಮಾತನಾಡೋದಿಲ್ಲ. ಎಲ್ಲರ ಜೊತೆಗೂ ಅಷ್ಟೊಂದು ಚೆನ್ನಾಗಿದ್ದವು. ಯಾಕಾಗಿ ದೇವರು ಇಷ್ಟು ಬೇಗ ಅವ್ನು ಕರ್ಕೊಂಡು ಅಂತಂದ್ಬಿಟ್ಟು ತುಂಬ ನೋವಾಗ್ತದೆ. ನಮ್ಮಲ್ಲಂತೂ ನಾವು ಬೆಳಿಗ್ಗೆ ವಾಕಿಂಗ್ ಮೇಟ್ಸು ನಾವೆಲ್ಲ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೀರು ಕುಡಿಯೋಕೆ ಹೋಗ್ತಾ ಇದ್ವಿ. ಇವನು ತೀರೋದಾಗಿಂದ ಆ ಜಾಗಕ್ಕೆ ಹೋಗೋದೇ ಬಿಟ್ಬಿಡ್ಬೇಕು ನಾವು. ಯಾಕಂದ್ರೆ ಅವ್ನು ನೆನಪು ಕಾಡ್ತಾ ಇರ್ಬೋದು. ಅವ್ರ ಮನೆ ಹೋಗಿ ಆ ರೂಮ್ ಕಡೆ ನೋಡೋದಕ್ಕೆ ಬೇಜಾರು. ದಾರಿಯಲ್ಲಿ ಹೋಗುವಾಗ ಮೃತ್ಯುಂಜಯ ಜಪ ಹೇಳ್ತಾ ಇದ್ವಿ. ತೀರೋಗ್ಬಿಟ್ಟೆ ಯಾವ ಮೃತ್ಯುಂಜಯ ಜಪ ಏನು ಕಾಪಾಡ್ತದೆ? ಏನು ಕಾಪಾಡೋದಿಲ್ಲ. ಎಲ್ಲ ಯಂತ್ರ ತಂತ್ರ ಮಂತ್ರ ಎಲ್ಲ ಬಂದಿರೋ ಕೆಲಸ ಮಾಡ್ಬೋದೇ ಹೊರತು ಕಳ್ಕೊಂಡಾಗ ಏನು ಕೆಲಸ ಮಾಡೋದಿಲ್ಲ. ಕೊನೆಯವರೆಗೂ ಉಳಿತಕ್ಕಂಥದ್ದು ನಮ್ಮ ಶ್ರೀಧರನ ನೆನಪು ಮಾತ್ರ. ಜೀವನ ಗೆಳೆಯ ಅಷ್ಟೊಂದು ಒಡನಾಡಿ ಯಾವತ್ತೂ ಮರ್ಯಾದಕ್ಕೆ ಆಗ್ತಕ್ಕಂಥ ನಮ್ಮ ಸ್ನೇಹಿತರು ಸಿಕ್ಕಾಪಟ್ಟೆ ಇದ್ದಾರೆ. ಕೇಳಿ ಯಾರೊಬ್ಬರು ಜ್ವರ ಮಾತಾಡಿದ್ದಿಲ್ಲ. ಹೆಚ್ಚು ಜನ ಇದ್ದಾಗ ಸೇರ್ತಾ ಇರಲಿಲ್ಲ, 4 ಜನ ಇದ್ದಾಗ ಸೇರ್ತಾ ಇದ್ದ ಅಷ್ಟೇ. ಆ ಥರ ಜೀವದ ಗೆಳೆಯಂತ ನಾವೆಲ್ಲ ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀವಿ. ಹೇಳ್ಕೊಳ್ಳೋಣ. ಅವರ ಆತ್ಮಕ್ಕೆ ಶಿವನು ಚಿರಶಾಂತಿಯನ್ನು ಕರುಣಿಸಲಿ. ದುಃಖದಲ್ಲಿರ್ತಕ್ಕಂಥ ಅವರ ಕುಟುಂಬದವರಿಗೆ, ತಂಗಿಯರು, ಹುಡುಗವರು, ಮನೆಯವರು, ಮಗಳು ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಅವರಿಗೆ ದುಃಖವನ್ನು ನೀಗಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತು